ಈ ರೆಟಿನಾದ ಮೇಲೆ ಬಂದಾಗ ಇವುಗಳಲ್ಲಿ ಅಲ್ಲಿ ಕೋನ್ಸ್ ಮತ್ತು ರಾಡ್ಸ್ ಗಳಿವೆ. ಕೋನ್ಸ್ ಮತ್ತು ರಾಡ್ಸ್ ಗಳು ಏನ್ ಕೆಲಸ ಮಾಡ್ತಾವ್ ಸರ್ ಅಂತ ಕೇಳ್ತಾನೆ. ಈ ಕೋನ್ಸ್ ಮತ್ತು ರಾಡ್ಸ್ ಗಳು ಏನ್ ಮಾಡ್ತಾವ ಅಂದ್ರೆ ಆ ಇಮೇಜ್ ಅನ್ನ ತಗೊಂಡು ರಿಸೀವ್ ಮಾಡ್ಕೊಂಡು ಆಪ್ಟಿಕಲ್ ನರ್ವ್ಸ್ ಅಂತ ಬರ್ತಾವ್ ಸರ್. ಇಲ್ಲ ನೋಡ್ರಿ, ಆಪ್ಟಿಕಲ್ ನರ್ವ್ಸ್. ಈ ಆಪ್ಟಿಕಲ್ ನರ್ವ್ಸ್ ಮೂಲಕ ಏನ್ ಮಾಡ್ತಾವ ಅಂದ್ರೆ ಆ ಇಮೇಜ್ ಅನ್ನ ತಗೊಂಡು ಮಧ್ಯ ಮೆದುಳು ಅಲ್ಲಿಂದ ಸೆರೆಬ್ರಮ್ ತನ ತಗೊಂಡು ಹೋಗ್ತವೆ. ರಾಡ್ಸ್ ಏನ್ ಮಾಡ್ತಾವ, ಕೋನ್ಸ್ ಏನ್ ಮಾಡ್ತಾವ. ರಾಡ್ಸ್ ಯಾವಾಗ ಕೆಲಸ ಮಾಡ್ತಾವ, ಕೋನ್ಸ್ ಯಾವಾಗ. ಎರಡೂ ಸೈಮಲ್ಟೈನ್ಸ್ಲಿ ಕೆಲಸ ಮಾಡಲ್ಲ ಸರ್. ಈಗ ಸ್ಪಷ್ಟವಾದ ಬೆಳಕಿದೆ ಸ್ಟುಡಿಯೋದಲ್ಲಿ, ಸ್ಪಷ್ಟವಾದ ಬೆಳಕಿದೆ ಸರ್. ನಾನು ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದೀನಿ, ಯಾವ ಕಲರ್ ಪೆನ್ನಲ್ಲಿ ಬರಿತಾ ಇದ್ದೀನಿ, ಇಮೇಜ್ ಯಾವ ಕಲರ್ ಇದೆ ನಿಮ್ಗೆ ಗೊತ್ತಾಗ್ಲತ್ತ ಸರ್. ವಸ್ತು ಚಿತ್ರವು ಬಣ್ಣ ಸಹಿತವಾಗಿ ಸ್ಪಷ್ಟವಾದ ಬೆಳಕಿನಲ್ಲಿ ಹೀರ್ಕೋತಿತ್ತು ಅಂತಂದ್ರ ಅದು ಕೋನ್ಸ್ಗಳ ಕೆಲಸ ಅಂತ ನೋಡ್ಬೇಕು ಸರ್. ಯಾವುದು, ಕೋನ್ಸ್ ಅಥವಾ ಕನ್ನಡದಲ್ಲಿ ಶಂಕು ಅಂತ ಕರಿತೀವಿ. ಸೊ ಅದೇ ರಾತ್ರಿ ಟೈಮಲ್ಲಿ ಕತ್ಲಿತ್ತು ಅಂತ ತಿಳ್ಕೊಡಿ, ಮುಸ್ಸಂಜೆ ಇತ್ತು, ಅವಾಗ ಏನಾಗ್ತದ, ಸೊ ಕೋನ್ಸ್ ಗಳ ಕೆಲಸ ಮಾಡಲ್ಲ ಸರ್, ಅವಾಗ ರಾಡ್ಸ್ ಗಳು ಕೆಲಸ ಮಾಡ್ತವೆ. ಬಟ್ ರಾಡ್ಸ್ ಗಳು ಕೆಲಸ ಮಾಡ್ತವೆ, ಆದ್ರ ವಸ್ತುವಿನ ಇಮೇಜಿನ ಬಣ್ಣವನ್ನ ಗುರುತಿಸಲ್ಲ. ಬ್ಲಾಕ್ ಅಂಡ್ ವೈಟ್ ಮೂವಿ ನೋಡ್ತಿರ್ಲ ಸರ್, ಹಂಗಿರ್ತಾವು, ಬ್ಲಾಕ್ ಅಂಡ್ ವೈಟ್ ಮೂವಿ ಇದ್ದಂಗೆ ಇರ್ತವೆ. ಸೊ ಬಣ್ಣವನ್ನ ಗುರುತಿಸೋದಿಲ್ಲ, ಏನ್ ಮಾಡಲ್ಲ, ಬಣ್ಣವನ್ನ ಗುರುತಿಸಲ್ಲ. ಬಟ್ ರಾತ್ರಿ ವೇಳೆಯಲ್ಲಿ ಕೆಲಸ ಮಾಡುವವುಗಳು ಯಾವುವು ಅಂತ ಕೇಳಿದಾಗ, ಅವುಗಳು ಯಾವುವು ಅಂತ ಕೇಳಿದ್ರೆ ಈ ಒಂದು ಕಂಬಿಗಳು